1950ರಲ್ಲೇ ಜಾರಿ ಆಯಿತು. ಯಾವಾಗ ನಮ್ಮ ಸಂವಿಧಾನ ಜಾರಿ ಆಗೋದು ಅದನ್ನೇ. ಆದರೆ ಈ ಜಾತಿ ಆಧಾರಿತ ಮೀಸಲಾತಿಯು 1956ರಿಂದ ಅದು ಈ ದೇಶದಲ್ಲಿ ಪ್ರಚಲಿತದಲ್ಲಿದೆ. ಇವತ್ತು ಏನಾಗಿದೆ ಅಂದರೆ ಈ ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಮೀಸಲಾತಿಗೆ ಮೂಲದಂಡ ಇರುವಂಥದ್ದು ಯಾವುದು? ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ, ಅದರಲ್ಲೂ ಕೂಡ ಅನ್ಟಚಬಲ್ ಪ್ರಾಕ್ಟೀಸ್. ಇದರ ಆಧಾರದ ಮೇಲೆ ಮೀಸಲಾತಿಯನ್ನು SC ಕೊಟ್ಟಿದೆ. ಆದರೆ ಏನಾಗಿದೆ ಅಂದರೆ ಇವತ್ತಿಗೆ ಪರಿಸ್ಥಿತಿ, ಇವತ್ತಲ್ಲ ಭಾಳ ಸಮಯದಿಂದ ಯಾರು ಪರಿಶಿಷ್ಟ ಅಲ್ಲದಂಥ ವರ್ಷ ಜನಾಂಗದವರು ಈ ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಪಡೆದು ಈ ಥರದ ವಂಚನೆ ಮಾಡುತ್ತಾ ಬಂದಿರುವಂಥ ಭಾಳಷ್ಟು ಘಟನೆಗಳಿವೆ. ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಸುಮಾರು 10,000 ಬೋಗಸ್ ಸರ್ಟಿಫಿಕೇಟ್ ಆಗಿದೆ. ಆದರೆ ಅದರ ಆ ಸಂದರ್ಭದಲ್ಲಿ ಕೂಡ ಸರಿಯಾದಂಥ ಕ್ರಮ ತಗೊಳ್ಳಿಲ್ಲ. ಕೊನೆಗೆ ಏನು ಮಾಡಿದ್ರೆ ಪ್ರಮೋಷನ್ಸ್ಗಳೆಲ್ಲ ಸ್ಟಾಪ್ ಆಗಿರುತ್ತೆ. ಅವರನ್ನು ಎಲ್ಲಿ ಕೆಲಸಕ್ಕೆ ಕಿತ್ತಾಕಿದ ಈಗ ನಮ್ಮ ಈ ದಕ್ಷಿಣ ಕನ್ನಡದ ಮತ್ತು ಉಡುಪಿ ಪ್ರದೇಶದ ನಮ್ಮ SC ಲಿಸ್ಟಲ್ಲಿ 78ನೇ ಸೀರಿಯಲ್ನಲ್ಲಿ ಮುಗೇರ್ ಅಂತ ಸಬ್ಕ್ಯಾಸ್ಟ್ ಇದೆ. ಇದು ಬೇರೆ ಬೇರೆ, ಈಗ ಉದಾಹರಣೆ ಕೊಳ್ಳೇಗಾಲದಲ್ಲಿ ಕೂಡ ಅಲ್ಲಿ ಕೆಲಸದ ನಿಮಿತ್ತ ಆ ಕಡೆ ಹೋದವರು, ಏನೋ ರಸ್ತೆ ಕೆಲಸ, ಕಾರ್ಮಿಕ ಕೆಲಸ, ಈ ಕಡೆ ಹೋದವರು ಅಲ್ಲಿ ಇದ್ದಾರೆ. ಇಂಥ ಸ್ಥಿತಿಯಲ್ಲಿ ಏನು ಮಾಡಿದೆ ಸರ್ಕಾರ? ಅದಕ್ಕೆ ಏರಿಯಾ ರಿಸ್ಟ್ರಿಕ್ಷನ್, ನಿರ್ಬಂಧಗಳಿವೆ. ಈ ಅಂದರೆ ಆಯಾ ಜಿಲ್ಲೆಯಲ್ಲೇ ಜಾತಿ ಪ್ರಮಾಣ ಪತ್ರವನ್ನು ಕೊಡಲಿಕ್ಕೆ ಅವಕಾಶ ಇರುವಂಥದ್ದು. ಅದನ್ನು 1970ರಲ್ಲಿ ಅದನ್ನು ಆ ನಿರ್ಬಂಧ ಏರಿಯಾ ರಿಸ್ಟ್ರಿಕ್ಷನ್ ತೆಗೆದುಹಾಕಿದ ಮೇಲೆ ಏನಾಯ್ತು ಅಂದರೆ ನಮ್ಮ ಉತ್ತರ ಕನ್ನಡದಲ್ಲಿರುವಂಥ ಮೊಗವೀರು, ಅದು ಮೊಗೇರ ಮೊಗವೀರು, ಅವರು ಮೀನು ಹಿಡಿಯುವ ಪ್ರವೃತ್ತಿಯವರು. ಇಲ್ಲಿರುವಂಥ ಮುಗೇರರು ಮೊಲ ಬೇಟೆ ಆಡುವರು. ಇವರ ಹೆಸರಲ್ಲಿ ಅವ್ರು ಏನು ಮಾಡಿದ್ದಾರೆ ಅಂದರೆ ಮೊಗೇರ ಹೆಸರಲ್ಲಿ ಈ ಜಾತಿ ಪ್ರಮಾಣ ಪತ್ರವನ್ನು ಅಲ್ಲಿ ಪಡೆಯಲಿಕ್ಕೆ ಶುರುವಾಗಿದೆ. ಇದರಿಂದಾಗಿ ಅವರು ಬೇರೆ ಬೇರೆ ಉನ್ನತ ಹುದ್ದೆಗಳಿಗೆ, ನ್ಯಾಯಾಂಗದಲ್ಲಿ ಕೂಡ ಉನ್ನತ ಹುದ್ದೆ ಪಡೆದಿದ್ದಾರೆ. ಹಾಗೆಯೇ ಸರ್ಕಾರದ ಮೆಡಿಕಲ್ ಇಂಜಿನಿಯರಿಂಗ್ ಸೀಟ್ ಪಡೆದಿದ್ದಾರೆ. ಹಾಗೆಯೇ ಸರ್ಕಾರದ ಬೇರೆ ಬೇರೆ ಹುದ್ದೆಗಳಲ್ಲಿ ಸಾಕಷ್ಟು ಹುದ್ದೆಗಳನ್ನು ಪಡೆದಿದ್ದಾರೆ. ಇದರ ಬಗ್ಗೆ ಅಲ್ಲಿಯ ಸಂಘಟನೆಯವರು ಮತ್ತು ಇಲ್ಲಿಯವರು ಕೂಡ ಹೋರಾಟ ಮಾಡಿದ ನಿಮಿತ್ತ 2002ರಲ್ಲಿ ಆಗಿದ್ದ ಸರ್ಕಾರಕ್ಕೆ ಒತ್ತಡ ಮಾಡಿದ ಮೇಲೆ ಒಂದು ಅಧ್ಯಯನ ಸಮಿತಿಯನ್ನು ಮಾಡ್ತಾರೆ. ಅಧ್ಯಯನ ಸಮಿತಿಯನ್ನು ಏನು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಅಂಗಸಂಸ್ಥೆಯಾದ ಡಾಕ್ಟರ್ BR ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆಯು ಅದರ ನೇತೃತ್ವದಲ್ಲಿ ಪ್ರೊಫೆಸರ್ HK ಭಟ್ ಅವರ ನೇತೃತ್ವದಲ್ಲಿ ಅಧ್ಯಯನ ಸಂಸ್ಥೆಯನ್ನು ತಜ್ಞರು ಮಾಡಿರ್ತಾರೆ. ಅವರು ಅಧ್ಯಯನ ಮಾಡಿ 2005ರಲ್ಲಿ ಅವರು ಸರ್ಕಾರಕ್ಕೆ ರಿಪೋರ್ಟ್ ಸಲ್ಲಿಸಿದ್ದಾರೆ, ವರದಿ ಸಲ್ಲಿಸಿದ್ದಾರೆ. ಅದು 2007ರಲ್ಲಿ ಅಂಗೀಕಾರ ಆಗಿರುತ್ತೆ. 2010ರಲ್ಲಿ ಈ ಮೊಗವೀರ ಏನು ಮೀನುಗಾರ ಮೊಗವೀರರಿಗೆ ಜಾತಿ ಪ್ರಮಾಣ ಪತ್ರ ಕೊಡುವುದನ್ನು ಅವರು ನಿಲ್ಲಿಸಿದರು. ಇದರಿಂದಾಗಿ ಸದ್ಯಕ್ಕೆ ಅಲ್ಲಿ ಜಾತಿ ಪ್ರಮಾಣ ಪತ್ರದ ಸಮಸ್ಯೆ ಅಲ್ಲಿ ಬೇರೆಯವರಿಗೆ ಕೊಡುವಂಥದ್ದು ಸ್ಟಾಪ್ ಆಗಿದೆ, ಯಾರಿಗೆ? ಮೊಗವೀರರಿಗೆ. ಆಮೇಲೆ ಈಗ ಏನಾಗಿದೆ ಅಂದರೆ ಪುನಃ ಅವರು ರಾಜಕೀಯ ಪ್ರಭಾವ ಮತ್ತು ಬೇರೆ ಬೇರೆ ರೀತಿಯ ಪ್ರತಿಭಟನೆಗಳ ಮೂಲಕ ಈ ಸರ್ಕಾರಕ್ಕೆ ಪುನಃ ಒತ್ತಡ ತಂದಿದ್ದಾರೆ ಅವರು. ಜೊತೆಗೆ ಮೊಗವೀರ ಮೀನುಗಾರರದ್ದು ಪ್ರವರ್ಗ 1ರಲ್ಲಿ ಇದೆ ಹಿಂದುಳಿದ ಪಟ್ಟಿಯಲ್ಲಿ. ಪುನಃ ಅವರು ಏನು ಮಾಡಿದ್ದಾರೆ ಅಂದರೆ ಈಗ ಈ ಹಿಂದೆ ಅವರು ಸರ್ಕಾರಕ್ಕೆ ಪುನಃ ಒತ್ತಡ ತಂದು ಸರ್ಕಾರ ಏನು ಮಾಡಿದ್ರು? ಆಗ BJP ಸರ್ಕಾರ ಇತ್ತು. BJP ಸರ್ಕಾರ ಇದ್ದಾಗ ಅವರು ಅದಕ್ಕೆ ಇನ್ನೊಂದು ಅವರು ಏನೋ ಒಂದು ಸಮಿತಿಯನ್ನು ರಚನೆ ಮಾಡಿದರು. ಅದು ನಮ್ಮ ಇವರು ಹೇಳಿದಾಗೇ JC ಪ್ರಕಾಶ್ IAS ಆಫೀಸರ್, ಪ್ರಾದೇಶಿಕ ಆಯುಕ್ತರು ಮೈಸೂರು ವಿಭಾಗ, ಅವರು ಅಧ್ಯಕ್ಷರಾಗಿದ್ದರು. ಇನ್ನಿತರ 4 ಮಂದಿಯನ್ನು ಒಳಗೊಂಡು ಸಮಿತಿ ಮಾಡಿ ಅವರು ಈಗಾಗಲೇ ಅವರು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಇತ್ತೀಚೆಗೆ. ಈಗ ಈ ವರದಿಯನ್ನು ಸಲ್ಲಿಸಿ ಏನಾಗಿದೆ ಅಂದರೆ ಹಿಂದಿನ ಕೊಟ್ಟಂಥ ರಿಪೋರ್ಟ್ ಕರೆಕ್ಟಾಗಿತ್ತು, ಹಿಂದೆ ಕೊಟ್ಟಂಥ ವರದಿ ಇತ್ತಲ್ಲ ಅದು ಸಮರ್ಪಕವಾಗಿದೆ. ಇದು ಪುನಃ ಸಲ್ಲಿಸಿರುವಂಥದ್ದು ಒಂಥರ ರಾಜಕೀಯ ಪ್ರೇರಿತವಾದ ಒತ್ತಡದ ಮೇಲೆ ಆಗಿರುವಂಥದ್ದು.
ಆದ್ದರಿಂದ ಈಗ ಸಲ್ಲಿಸಿರುವಂಥ ಈ ವರದಿ ಇದೆಯಲ್ಲ, ಸರ್ಕಾರ ಅದನ್ನು ಯಾವುದೇ ಕಾರಣಕ್ಕೆ ಗಣನೆಗೆ ತೆಗೆದುಕೊಳ್ಳದೆ ಹಿಂದೆ ಏನು ಎಚ್ ಕೆ ಭಟ್ ಅವರ ಪ್ರೊಫೆಸರ್ ಎಚ್ ಕೆ ಭಟ್ ಅವರ ನೇತೃತ್ವದಲ್ಲಿ ಕೊಟ್ಟಂಥ ವರದಿ ಇತ್ತಲ್ಲ, ಅದನ್ನೇ ಮುಂದುವರಿಸಬೇಕು ಅಂತ ನಮ್ಮ ಈ ಪತ್ರಿಕಾಗೋಷ್ಠಿ ಮೂಲಕ ನಮ್ಮ ಈ ಪ್ರಮುಖವಾದಂಥ ಒಂದು ಬೇಡಿಕೆ ಒತ್ತಾಯ. ಮುಂದಕ್ಕೆ ಉಳಿದವರು ಎರಡು ಇದೆ. ಉತ್ತರ ಕನ್ನಡದ ಮೀನುಗಾರ ಮೊಗವೀರು, ಅವಿಭಾಜ್ಯ ದಕ್ಷಿಣ ಕನ್ನಡ ಹಾಗೂ ಕೊಳ್ಳೇಗಾಲದ ಮೊಲ ಬೇಟೆಯಾಡುವ ಪರಿಶಿಷ್ಟ ಜಾತಿಯ ಮೊಗವೀರು, ಅಂದರೆ ಇಲ್ಲಿ ಮೊಲ ಬೇಟೆಯಾಡುವರು, ಅವರು ಮೀನು ಹಿಡಿಯುವರು. ಅವರ ಕುಲಕಸಬು ಮೀನುಗಾರಿಕೆ, ಇವರ ಕುಲಕಸಬು ಮೊಗೇರ ಸಮುದಾಯದ್ದು ಇಲ್ಲಿ ಮೊಲ ಬೇಟೆಯಾಡುವಂಥದ್ದು. ಅವರದ್ದು ಆರಾಧ್ಯ ದೈವ ತಿರುಪತಿ ತಿಮ್ಮಪ್ಪ ಹಾಗೂ ಮಹಾಸತಿ ದೇವರು. ಇಲ್ಲಿ ಆರಾಧನೆ ಮಾಡುವಂಥದ್ದು ಭೂತಾರಾಧ್ಯ ದೈವಾರಾಧ್ಯ. ಅವರು ಹೆಣಗಳನ್ನು ಸುಡುತ್ತಾರೆ, ಇವರು ಹೆಣಗಳನ್ನು ಓಡುವಂಥದ್ದು. ಇಲ್ಲಿ ಒರಿಜಿನಲ್ ದಕ್ಷಿಣ ಕನ್ನಡ ಅವಿಭಾಜ್ಯ ಇರುವಂತ ಮೊಗೇರು ಅವರು ಸುಡ್ತಾರೆ. ಮತ್ತೆ ಮದುವೆಯಲ್ಲಿ ಹೆಣ್ಣನ್ನು ತಂದೆ ತಾಯಿ ದಾರಿ ಕೊಡುವಂಥ ಪದ್ಧತಿ ಅವರು ಯಾರು ಮೀನುಗಾರ. ಇಲ್ಲಿ ಮುಗೇರ ಸಮುದಾಯದಲ್ಲಿರುವಂಥದ್ದು ಎಸ್ ಸಿ ಮುಗೇರ ಸಮುದಾಯದಲ್ಲಿ ಹೆಣ್ಣನ್ನು ಸೋದರ ಮಾವ ದಾರಿ ತೆಗೆದುಕೊಡುವಂಥದ್ದು. ಮತ್ತು ಅವರ ದೈಹಿಕ ಅಂತ ಇದು ಲಕ್ಷಣ, ಅವರು ಗೋಧಿ ಮೈ ಬಣ್ಣದವರಾಗಿದ್ದು ದಡಕಾಯರಾಗಿರ್ತಾರೆ. ಇಲ್ಲಿ ಮುಗೇರರು ಮೈ ಬಣ್ಣ ಕಪ್ಪು ಉಳ್ಳವರಾಗಿದ್ದು ದಡಕಾಯರಾಗಿರುವುದಿಲ್ಲ. ಇವರ ಅವರ ಈ ಕುಲಕಸಬು ಕಸಬಿನ ಗುರುತಾಗಿ ಬಿಲ್ಲು ಬಾಳಗರನ್ನು ಮನೆಯಲ್ಲಿ ಇಟ್ಟುಕೊಂಡಿರುವುದಿಲ್ಲ. ಯಾರು ಅಲ್ಲಿಯ ಮೊಗವೀರು. ಹೌದು, ಇವರು ಕುಲಕಸಬಿನ ಗುರುತಾಗಿ ಬಿಲ್ಲು ಬಾಳಗರ ಇವರು ಮನೆಯಲ್ಲಿ ಇಟ್ಕೊಂಡಿರ್ತಾರೆ. ಇಲ್ಲಿಯ ಮೊಗೇರು 1976ಕ್ಕಿಂತ ಪೂರ್ವದಲ್ಲಿ ಪರಿಶಿಷ್ಟ ಜಾತಿಯ ಸೌಲಭ್ಯಗಳು ಪಡೆಯುತ್ತಿರಲಿಲ್ಲ. ಅಂದರೆ ಆವಾಗ ಏರಿಯಾ ರಿಸ್ಟ್ರಿಕ್ಷನ್ ಪಡೆಯಲಿಕ್ಕಾಗಲಿಲ್ಲ. 1950ರಲ್ಲಿ ಪರಿಶಿಷ್ಟ ಜಾತಿಯ ಜನರಿಗಿರುವ ಸೌಲಭ್ಯಗಳನ್ನು ಅವರು ಪಡೆಯುತ್ತಿದ್ದಾರೆ. ಯಾರು ಇಲ್ಲಿಯ ಮೊಗೇರು. 1950ರಲ್ಲೂ ಕೂಡ ಈ ಎಸ್ ಸಿ ಸೌಲಭ್ಯಗಳನ್ನು ಇಲ್ಲಿಯ ಅನ್ಟಚಬಲ್ ಮೊಗೇರು ಪಡೆಯುತ್ತಾ ಬಂದಿದ್ದಾರೆ. ಇದು ಅದರಲ್ಲಿರುವಂಥ ಅವರಿಗಿರುವಂಥ ವ್ಯತ್ಯಾಸ.